ನಮಸ್ಕಾರ ರೀ ಸಾಹುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು ಸ್ನೇಹಿತರೆ, ನಿಮ್ಮ ಮನೇಲಿ ಏನಾದ್ರು ಈ ಒಂದು ಕಾರ್ಡ್ ಇದ್ರೆ ನಿಮಗೆ ತಿಂಗಳಿಗೆ 6,000 ರೂಪಾಯಿ ಬರುತ್ತೆ. ಆ ಒಂದು ಕಾರ್ಡ್ ಯಾವುದು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡ್ರಿ, ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನೂ ಅರ್ಥ ಆಗೋದೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕಾರ್ಡ್ ಹೆಸರು ಬಂದ್ಬಿಟ್ಟು ಈ ಶ್ರಮ ಕಾರ್ಡ್ ಅಂತ ಹೇಳಿ ಕರೀತಾರೆ. ಖಂಡಿತವಾಗ್ಲೂ ನಿಮ್ಗೆಲ್ಲ ಈ ಶ್ರಮ ಕಾರ್ಡ್ ಬಗ್ಗೆ ಮಾಹಿತಿ ಇದ್ದೇ ಇದೆ ಫ್ರೆಂಡ್ಸ್. ಅಂದ್ರೆ ಯಾರೆಲ್ಲ ಈ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು, ಯಾರೆಲ್ಲ ಅಪ್ಲಿಕೇಶನ್ ಹಾಕಬಾರ್ದು ಅಂತ ಹೇಳಿ ಫಸ್ಟಿಗೆ ನಾನು ಇನ್ಫಾರ್ಮೇಶನ್ ನ ಕೊಟ್ಬಿಡ್ತೀನಿ. ಅಂದ್ರೆ ಈ ಶ್ರಮ ಕಾರ್ಡ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಾರ್ದು ಅಂದ್ರೆ ಯಾರೇ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಇದ್ರೆ ಅವ್ರು ಮಾತ್ರ ಹಾಕೋ ಹಾಗಿಲ್ಲ ಅಷ್ಟೇ. ಇಲ್ಲಿ ಕಂಡೀಷನ್ಸ್ ಇರೋದು, ಯಾರೇ ಗೌರ್ಮೆಂಟ್ ಹೋಲ್ಡರ್ಸ್ ಇದ್ರು ಅವ್ರು ಮಾತ್ರ ಹಾಕಂಗಿಲ್ಲ. ಇನ್ನು ಉಳಿದಂಥವ್ರು ಯಾರೇ ಆಗಿರ್ಲಿ, ನಿಮ್ಮ ಏಜ್ 18ರಿಂದ 40 ಒಳಗಡೆ ಇದ್ರೆ ನೀವು ಖಂಡಿತವಾಗ್ಲೂ ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲಿಕೇಶನ್ ನ ಹಾಕ್ಬಹುದು ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿಯಂತ ಕ್ಯಾಸ್ಟು ಮತ್ತೆ APL BPL ರೇಷನ್ ಕಾರ್ಡ್ ಯಾವುದೇ ಒಂದು ರೀತಿಯ ಕಂಡೀಷನ್ಸ್ ಇಲ್ಲವೇ ಇಲ್ಲ. ಜಸ್ಟ್ ನಿಮ್ಮ ಒಂದು ಏಜು 18 ಮೇಲ್ಪಟ್ಟಾಗಿರ್ಬೇಕು ಮತ್ತೆ 40ರ ಒಳಗಡೆ ಇರಬೇಕು, ಮತ್ತೆ ನೀವು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆಗಿರಬಾರ್ದು. ಸಿಂಪಲ್ ಇಷ್ಟಿದ್ರೆ ಸಾಕು, ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲಿಕೇಶನ್ ನ ಹಾಕ್ಬಹುದು. ಎಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ 1 ನಾಡ ಕಚೇರಿ, ಮತ್ತೆ ಈ ಕರ್ನಾಟಕ 1 ಬ್ಯಾಂಗ್ಳೂರ್ 1 ಅಂತೆಲ್ಲ ಇರುತ್ತಲ್ಲ, ಸೊ ಇಲ್ಲಿ ಬೇಕಾದ್ರೆ ಹಾಕ್ಬಹುದು. ಇದಲ್ದಿರ ನೀವು ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅಂದ್ರೆ ಸೈಬರ್ ಸೆಂಟರ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನ ಹಾಕ್ಬಹುದು. ಅಪ್ಲಿಕೇಶನ್ ಹಾಕಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ಮ ಒಂದು ಪಾಸ್ಬುಕ್, ನಿಮ್ಮ ರೇಷನ್ ಕಾರ್ಡು, ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡು. ಇಷ್ಟರ ಜೊತೆಗೆ ಆಧಾರ್ ರಿಜಿಸ್ಟರ್ ಅಂತ ಮೊಬೈಲ್ ನಂಬರ್ ಬೇಕೇ ಬೇಕು. ಏನಕ್ಕಂದ್ರೆ ನಿಮ್ಮ ಒಂದು ಅಕೌಂಟ್ ಏನ್ ಮಾಡ್ತಾರೆ ಅದಕ್ಕೆಲ್ಲ OTP ಬರುತ್ತೆ. ಹಾಗಾಗಿ OTP ಎಲ್ಲ ಎಂಟರ್ ಮಾಡಬೇಕು. ಖಂಡಿತವಾಗ್ಲೂ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ನ ಸಮೇತ ತಗೊಂಡು ಹೋಗಿರಿ. ಇಷ್ಟನ್ನು ತಗೊಂಡು ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಈ ಶ್ರಮ ಕಾರ್ಡ್ ಅಪ್ಲಿಕೇಶನ್ ಹಾಕೊಡಿ, ಅಕೌಂಟ್ ಓಪನ್ ಮಾಡ್ಕೊಡಿ ಅಂದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಒಂದು ಈ ಶ್ರಮ ಕಾರ್ಡ್ ನ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಕೌಂಟ್ ನ ಓಪನ್ ಮಾಡಿ ಕೊಡ್ತಾರೆ. ನಿಮ್ಗೆ ಇಲ್ಲಿ ಕಾಡ್ತಿರೋ ಫೈನಲ್ ಡೌಟ್ ಏನಪ್ಪಾ ಅಂದ್ರೆ, ಹೌದು ಓಕೆ ಇದೆಲ್ಲ ಓಕೆನಪ್ಪ, ನಾವೆಲ್ಲ ಹಾಕ್ತೀವಿ, ನಮ್ಗೆ ತಿಂಗಳಿಗೆ 6,000 ರೂಪಾಯಿ ಹೇಗೆ ಬರುತ್ತೆ? ಫಸ್ಟ್ ಅದನ್ನ ಹೇಳಂದ್ರೆ ಖಂಡಿತವಾಗ್ಲೂ ಇವಾಗ ಹೇಳ್ತೀನಿ ನೋಡಿ. ಅಂದ್ರೆ ಡೈರೆಕ್ಟ್ ಆಗಿ 6,000 ರೂಪಾಯಿ ನಿಮ್ಗೆ ಬರೋದಿಲ್ಲ. ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಏನಪ್ಪಾ ಅಂದ್ರೆ ನೀವು ಫಸ್ಟ್ ಇಷ್ಟು ಅಮೌಂಟ್ ನ ಪೇ ಮಾಡ್ತಾ ಹೋಗ್ಬೇಕು. ಒಂದ್ ಸ್ವಲ್ಪ ಈಗೇನ್ ಇವಾಗ ಹೇಳ್ತೀನಿ ನೋಡ್ರಿ, 18ರಿಂದ 40 ಏಜ್ ಏನಿದೆ, ಸೊ ಅವ್ರಿಗೆ ಏಜ್ ಕ್ಯಾಟಗರಿ ವೈಸ್ ಅಮೌಂಟ್ ಇಷ್ಟು ಅಂತ ಪೇ ಮಾಡ್ತಾ ಹೋಗ್ಬೇಕು. ಅಂದ್ರೆ 18ರಿಂದ ಏನಿದೆ ಸ್ವಲ್ಪ ಕಡಿಮೆ ಅಮೌಂಟ್ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಂತೆಲ್ಲ ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ ನೀವು ಪೇ ಮಾಡ್ತಾ ಹೋಗ್ಬೇಕು. ಅಪ್ ಟು 60 ವರ್ಷದವರೆಗೂ ನೀವು ಪೇ ಮಾಡಬೇಕು. ಅಂದ್ರೆ 60 ವರ್ಷ ಆದ್ಮೇಲೆ ನಿಮ್ಗೆ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಹೋಗುತ್ತೆ. ಅಂದ್ರೆ ಒಬ್ಬ ಪರ್ಸನ್ಗೆ ಯಾರೇ ಆಗ್ಲಿ, ನಿಮ್ಮ ಮನೆಯಲ್ಲಿ 4 ಜನ ಪೇ ಮಾಡಿದ್ರು, ನೀವೇನ್ ಒಂದು 60 ವರ್ಷದವರೆಗೂ ನೀವು ಒಂದು ಅಮೌಂಟ್ ನ ಪೇ ಮಾಡ್ತಾ ಹೋಗಿದ್ರೆ 60 ವರ್ಷದ ಆದ್ಮೇಲೆ ನಿಮ್ಮ ಮನೆಯಲ್ಲಿ 4 ಜನಕ್ಕೂ 3,000 ಅಂತ ಹೇಳಿ ಬರುತ್ತೆ, 12,000 ಆಗುತ್ತೆ. ಸೊ ಇಬ್ರು ಪೇ ಮಾಡಿದ್ರೆ 6,000 ಬರುತ್ತೆ. ಇನ್ ಕೇಸ್ ಒಬ್ರೇ ಹಾಕಿದ್ರೆ ಈ ಒಂದು ಅಪ್ಲಿಕೇಶನ್ 3,000 ಬರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇವಾಗ ಯಾವ ಒಂದು ರೀತಿ ನಿಮ್ಗೂ 3,000 6,000 12,000 ಪಡ್ಕೋಬಹುದು ಅಂತ ಹೇಳಿ. ಇವಾಗ ಅಮೌಂಟ್ ಎಷ್ಟೆಷ್ಟು ಪೇ ಮಾಡ್ಬೇಕಂದ್ರೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. 18 ವಯಸ್ಸಿನವರು 55 ರೂಪಾಯಿಂದ ಪೇ ಮಾಡ್ತಾ ಹೋಗ್ಬೇಕು. ಅಂದ್ರೆ 18 ವಯಸ್ಸವ್ರು ಯಾರೇ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಅಮೌಂಟ್ ಏನಿದೆ ತಿಂಗಳಿಗೆ 55 ರೂಪಾಯಿ ನ ಪೇ ಮಾಡ್ತಾ ಹೋಗ್ಲೇಬೇಕು. ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ಏನ್ ಕೊಡ್ತೀರಾ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಮಿನಿಮಮ್ 55 ರೂಪಾಯಿ ಇಡ್ಲೇಬೇಕು ತಿಂಗಳಿಗೆ. ಇದಕ್ಕಂತಾನೆ, ಸೊ ಈ ಶ್ರಮ ಕಾರ್ಡ್ ಯೋಜನೆಗೆ ಅಂತಾನೆ 55 ರೂಪಾಯಿ ಇಡ್ಲೇಬೇಕು. 55 ರೂಪಾಯಿ ಕಟ್ಟಾದ್ರೆ ಕೇಂದ್ರ ಸರ್ಕಾರ ಕಡೆಯಿಂದನೂ 55 ರೂಪಾಯಿ ಕಟ್ಟಾಗಿ ಟೋಟಲ್ ಆಗಿ ಈ ಒಂದು ಯೋಜನೆಗೆ 110 ರೂಪಾಯಿ ಜಮಾ ಆಗುತ್ತೆ. ನಿಮ್ಗೆ 60 ವರ್ಷ ಆದ್ಮೇಲೆ ವಾಪಸ್ 3,000 ರೂಪಾಯಿ ಬರ್ತಾ ಹೋಗುತ್ತೆ. ಚಾರ್ಟ್ ವೈಸ್ ಅಮೌಂಟ್ ಎಷ್ಟೆಷ್ಟು ಪೇ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹಾಕಿರ್ತೀನಿ, ಅದ್ ನೋಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಕೆಲವೊಬ್ರದ್ದು ಡಿಫರೆಂಟ್ ಏಜ್ ಇರುತ್ತೆ, ಹಾಗಾಗಿ ಕಂಪ್ಲೀಟ್ ಆಗಿ ನಾನು ಹೇಳಕ್ ಆಗೋದು ಇಲ್ಲ. ಸೊ ನೋಡ್ಬಿಟ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ನೀವು ಎಷ್ಟೆಷ್ಟು ಪೇ ಮಾಡಬೇಕು ತಿಂಗಳಿಗೆ ಅಂತ ಹೇಳಿ. ಬಟ್ ಇಲ್ಲಿ ಒಂದ್ ಹೇಳ್ತೀನಿ ಕೇಳಿ, ನೀವು ಎಷ್ಟೇ ಪೇ ಮಾಡಿದ್ರು 60 ವರ್ಷದ ಮೇಲ್ಪಟ್ ಆದ್ಮೇಲೆ ನಿಮ್ಗೆ 3,000 ರೂಪಾಯಿ ಬರ್ತಾ ಹೋಗುತ್ತೆ. ಇನ್ ಕೇಸ್ ಪೆನ್ಷನ್ ತಗೊಳ್ತಿರೋ ಅಂತ ವ್ಯಕ್ತಿ ಏನಾದರೂ ಅಕಾಲಿಕ ಮೃತ್ಯು ಹೊಂದ್ರೆ, ಇನ್ ಕೇಸ್ ಏನಾದರೂ ಆಗಿ ಎಕ್ಸ್ಪೈರ್ ಆದ್ರೆ, ಆ ಒಂದು ಹಣ ಏನಿದೆ, ನಿಮ್ಮ ಒಂದು ಪೆನ್ಷನ್ ಹಣ ಏನಿದೆ, ನೀವೇನ್ ನಾಮಿನಿ ಕೊಟ್ಟಿರ್ತೀರಲ್ಲ ಅವ್ರಿಗೆ ಹೋಗುತ್ತೆ 50%. ಅಂದ್ರೆ 3,000 ಬರ್ತಾ ಇದ್ರೆ
1,500 ಅವರಿಗೆ ಹೋಗುತ್ತೆ. ಅವರು ಅಮೌಂಟ್ ಕಟ್ಟಿರಲಿ ಬಿಟ್ಟಿರಲಿ, ಸೊ ಏನು ತೊಂದರೆ ಇಲ್ಲ. ಅಂದರೆ ನೀವೇನು ನಾಮಿನಿ ಹೇಳ್ತಿರಲ್ಲ, ಅವ್ರು ಆ ಒಂದು ಸ್ಕೀಮ್ಗೆ ತೊಗೊಂಡಿರಲಿ ಬಿಟ್ಟಿರಲಿ, ಆದರೂ ಅವರಿಗೆ ಆ ಅಮೌಂಟ್ನ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಸೊ ಎಲ್ಲರಿಗೂ 60 ವರ್ಷದ ಮೇಲ್ಪಟ್ಟೆ ಅಮೌಂಟ್ ಬರ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಎಲ್ಲರೂ ಈ ಶ್ರಮ ಕಾರ್ಡ್ನ ತಗೊಂಡು ಈ ಒಂದು ಯೋಜನೆಗೆ ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.